ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಖುಷಿ ವಿಲೇಜ್ ಲೈಫ್. ನನ್ನ ಚಾನಲ್ಲು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಬೆಳಗ್ಗೆನೇ ಎದ್ದು ಇವತ್ತು ಪುಳಿಯೋಗರೆ ಮಾಡಿ ರೈಸ್ ಮಾಡಿ ಪುಳಿಯೋಗರೆ ಮಿಕ್ಸ್ ಮಾಡಿದೆ. ಸ್ವಲ್ಪ ವೈಟ್ ರೈಸ್ ಮಧ್ಯಾಹ್ನಕ್ಕೆ ಬೇಕು ಅಂತ. ಆಮೇಲೆ ನಮ್ಮ ಅತ್ತೆ ಬರ್ತೀನಂತ ಹೇಳಿದರು. ನನ್ನ ಮಗಳಿಗೆ ಇವತ್ತು ಹಾಫ್ ಡೇ ಸ್ಕೂಲಿಂದ ಮಗಳನ್ನ ಕರ್ಕೊಬಂದು ಮನೇಲಿ ಬಿಟ್ಬಿಟ್ಟು ನನ್ನ ಮಗನ ಇಬ್ಬರನ್ನೂ ಆಮೇಲೆ ನಾವು ರೇಷನ್ ತೊಗೊಂಡು ಬರೋಣ ಅಂತ ನಮ್ಮ ಅತ್ತೆ ಫೋನ್ ಮಾಡಿದರು. ಮತ್ತು ರೇಷನ್ ತೊಗೊಂಡು ಬಂದ್ವಿ. ಮತ್ತು ರೇಷನ್ ಬರಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಐಟಮ್ಸ್ ಬೇಕಾಗುತ್ತೆ. ಮೊದಲೇ ಒಂದು ಸಾರಿ ಹೋಗೋದು. ನಾವು ಹೋಗಿದ್ದ ಅಂಗಡಿ ಬಂದು ಈ ಥರ ಇತ್ತು. ನಮಗೇನೇನು ಬೇಕೋ ಎಲ್ಲ ತಗೊಳ್ಳೋದ್ರೊಳಗೆ 1/2 ಆಯಿತು. ಅಲ್ಲೇ ಬಿಲ್ ಹಾಕೋಷ್ಟ್ರೊಳಗೆ ಎಲ್ಲ ಒಂದು 45 ಮಿನಿಟ್ಸ್ ಆಗೋಯ್ತು ಅಲ್ಲೇ. ಮತ್ತು ನನ್ನ ಮಗನಿಗೆ ಬೇರೆ ಇವತ್ತು ಹುಷಾರಿರಲಿಲ್ಲ. ಹಂಗೆ ನನ್ನ ಮಗಳು ನೋಡ್ಕೊತೀನಿ ಅಂತ ಹೇಳಿದರು. ನನ್ನ ಮಗಳು ನೋಡ್ಕೊತೀನಿ ಅಂತ ಹೇಳಿದ್ಮೇಲೆ ನಮ್ಮ ಅತ್ತೆ ಜೊತೆಲಿ ಹೋಗಿ ಶಾಪಿಂಗ್ ಮಾಡಿಕೊಂಡು, ನಮ್ಮ ಅತ್ತೆ ಬೇರೆ ಊರಲ್ಲಿರೋದು, ನಾವು ಬೇರೆ ಊರಲ್ಲಿರೋದು, ಇಬ್ಬರೂ ಹೋಗಿ ರೇಷನ್ ತಗೊಳೋಣ ಅಂತ ಬಂದ್ವಿ. ನಮ್ಮ ಅತ್ತೆ ಹೇಳ್ತಾಯಿದ್ರು, ಮೊಮ್ಮಕ್ಕಳಿಗೆ ತಿಂಡಿ ತೊಗೊತಾ ಇದ್ರು. ಜಾಸ್ತಿ ಚಾಕ್ಲೇಟು, ಕುರ್ಕುರೆ, ಬಿಸ್ಕೆಟ್ಸು ಜಾಸ್ತಿ ತೊಗೊತಾರೆ. ಥರ ಚಾಕ್ಲೇಟ್ಸು, ಬಿಸ್ಕೆಟ್ಸು, ಕೇಕು ಎಲ್ಲ. ಇದರಲ್ಲಿ ರೇಷನ್ ಅಂಗಡಿಯಲ್ಲಿ ಒಂದು ಸ್ವಲ್ಪ ತೊಗೋಬೇಕಂದು ನಿಪ್ಪಟ್ಟು ಚೆನ್ನಾಗಿರ್ತದೆ ಫ್ರೆಶ್ಶಾಗಿ ಎಲ್ಲ ತೊಗೋಬೇಕಂದ್ರೆ. ಮತ್ತು ಇನ್ನು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ನೀವೇ ನೋಡಿ ಫ್ರೆಂಡ್ಸ್. ನನಗೆ ಇವತ್ತಂತೂ ಸಾಕಾಗ್ಬಿಡ್ತು. ಯಾಕಂದರೆ ಸುತ್ತಾಡೋಷ್ಟ್ರೊಳಗಡೆ ಅಲ್ಲಿ ಇಲ್ಲಿ ಕಾಲುಗಳೆಲ್ಲ ನೋವು ಬಂತು. ಬಿಸಿಲು ಬೇರೆ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಸಂಡೇ ಬಾ ಅಂದರೆ ನಮ್ಮತ್ತೆ ಸಂಡೇ ಟೈಮ್ ಇರೋಲ್ಲ ನನಗಂದ್ಬಿಟ್ಟು ಇವತ್ತು ಬಂದರೂ ಸರಿ. ಮಕ್ಳಿಗೆ ಹಾಫ್ ಡೇ ಸ್ಕೂಲಲ್ಲ, ಆದ್ದರಿಂದ ಮನೇಲಿ ಬಿಟ್ಬಿಟ್ಟು ಹೋಗಿದ್ವಿ. ನನಗೂ ಸ್ವಲ್ಪ ಐಟಮ್ ಬೇಕಾಗಿತ್ತು, ಮತ್ತು ಅವರು ತೊಗೊಂಡ್ರು. ಇಬ್ಬರು ಸೇರಿ ತಗೊಂಡು ಬಂದ್ವಿ. ಆಮೇಲೆ ಮನೆಗೆ ಬಂದು ತುಂಬಾ ಕೆಲಸ ಬೇರೆ ಇತ್ತು. ಸ್ಯಾರಿ ಬೇರೆ ಕುಚ್ಚಾಕಬೇಕಾಗಿತ್ತು, ಅರ್ಜೆಂಟ್ ಇತ್ತು. ಏನು ಮಾಡೋಕ್ಕಾಗಲ್ಲ. ಇನ್ನು ಬರಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಅಂತ ಇಬ್ಬರು ಜೊತೆಯಲ್ಲೇ ಹೋದ್ವಿ. ಮನೆಗೆ ಬಂದಿದ್ದರು ನಮ್ಮ ಅತ್ತೆ. ಮನೆಗೆ ಬಂದು ಊಟ ಮಾಡಿಕೊಂಡು ಮತ್ತು ರೇಷನ್ ತಗೊಳ್ಳೋಣ ಅಂತ ರೇಷನ್ ಅಂಗಡಿಗೆ ಹೋದ್ವಿ. ಸ್ವಲ್ಪ ಮನೆಗೆ ಇನ್ನು ಸಂಡೇ ನನಗೆ ಮದುವೆದು ಸೀರೆ ಬಂದಿದೆ. ಸ್ಯಾರಿ ಕುಚ್ಚಾಕಕ್ಕೆ ಬ್ರೈಡಲ್ ಸ್ಯಾರಿ ಹಾಕ್ತೀನಿ. ನಿಮ್ಮದು ಯಾವಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹಾಕ್ಕೊಡ್ತೀನಿ. ಎಷ್ಟು ಅಂತ ರೇಟು ಹೇಳ್ತೀನಿ. ನಿಮಗೆ ಹಾಗೆ ಕಲಿಯೋ ಆಸಕ್ತಿ ಇರೇಗನ ನನಗೆ ಮೆಸೇಜ್ ಮಾಡಿ, ಕಲಿಸ್ತೀನಿ. ಯಾವ ಥರ ಕಲಿಸ್ಬೇಕು ಅಂತ, ಯಾವ ಥರ ಹೇಳ್ಕೊಡ್ತೀನಿ ಅಂತ ನೀವೇ ನೋಡಿ. ಯಾರು ಫಸ್ಟೇ ಕಲಿಯಲ್ಲ, ಕಲಿತು ಅರ್ನ್ ಮಾಡ್ಬೋದು. ಯಾಕಂದರೆ ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಮಕ್ಕಳು ನೋಡ್ಕೊಳಕ್ಕೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮನೇಲೇ ಕೂತು ಕೆಲಸ ಮಾಡೋ ಅಂಥದ್ದು ಹುಡುಕ್ತೀವಿ ನಾವು. ಹಂಗೆ ನನಗೂ ಹಾಗೆ ಆಗಿತ್ತು. ನನಗೆ ಯಾರೂ ಇಲ್ಲ, ತುಂಬಾ ಕಷ್ಟ ಅನಿಸ್ತಾಯಿತ್ತು. ಯಜಮಾನ್ರು ಒಬ್ಬರೇ ದುಡಿತಾರೆ. ಇನ್ನು ನಮ್ಮ ಅತ್ತೆ ನೋಡ್ಕೊಳೋದು ಯಾಕೆ ಕೇಳಿದ್ರೆ, ಅವರು ನಮ್ಮ ಮಾವ ಇದ್ದಾರೆ, ಕುರಿಗಳಿವೆ, ಅವರು ಊರಲ್ಲಿರೋದು. ಹಳ್ಳಿ ವಾತಾವರಣದಲ್ಲಿ ಬೆಳೆದ್ಬಿಟ್ಟಿರ್ತಾರೆ. ಮತ್ತು ಇಲ್ಲಿ ಇದು ಆಗೋಕ್ಕಾಗಲ್ಲ ಅಡ್ಜಸ್ಟು. ಆಮೇಲೆ ನಾನು ಸ್ವಲ್ಪ ಅವರೆಕಾಯಿ ತರಕಾರಿ ಎಲ್ಲ ತೊಗೋಬೇಕಾಗಿತ್ತು. ಮತ್ತು ತೊಗೊಂಡ್ವಿ. ತರಕಾರಿ ಎಲ್ಲ ತೊಗೊಂಡು ಫ್ರೆಶ್ ತರಕಾರಿ ಚೆನ್ನಾಗಿರುತ್ತೆ. ಸ್ವಲ್ಪ ನನಗೆ ಜಾಸ್ತಿ ಕಫ ಕೆಮ್ಮು ಆಗ್ಬಿಟ್ಟಿದೆ, ಕೋಲ್ಡು. ಏನು ಮಾಡೋಕ್ಕೂ ಆಗಲ್ಲ. ಇನ್ನು ಮಾಡಿಲ್ಲ ಅಂದರೆ ಯಾರೂ ಮಾಡಲ್ಲ, ನಾನೇ ಮಾಡಬೇಕು. ನನಗೆ ಅಪ್ಪ ಅಮ್ಮ ಇದ್ದಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಏನೋ ಗೊತ್ತಿಲ್ಲ. ಬಟ್ ನಮ್ಮ ಅತ್ತೆಯೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಎಲ್ಲದರಲ್ಲೂ. ನೋಡು, ನನ್ನ ಮಗಳಿಗೆ ಫ್ರೂಟ್ಸು ಇನ್ನು ವಾರಕ್ಕೊಂದು ಸರಿ ಫ್ರೂಟ್ಸ್ ತಗೊಬಂದ್ಬಿಡು, ಒಂದೇ ಸರಿ ಇಟ್ಕೊತೀರಿ, ಪದೇ ಹೋಗೋಕ್ಕಾಗಲ್ಲ ಅಂತ ನಮ್ಮ ಅತ್ತೆಯೇ ಕೊಡಿಸಿದ್ರು. ಮಕ್ಳಿಗೆ ಫ್ರೂಟ್ಸು, ತಿಂಡಿ ಮತ್ತು ಸ್ವೀಟ್ಸು ಬೇರೆ ಅಂಗಡಿಯಲ್ಲಿ ಫ್ರೆಶ್ಶಾಗಿ ಮಾಡ್ತಾರೆ ಸ್ವೀಟ್ಸು. ಈ ಬೇಕ್ರಿಯಲ್ಲಿ ಬಂದಿದ್ದಾರೆ. ಬೇಕ್ರಿಯಲ್ಲಿ ಒಂದು ಸ್ವಲ್ಪ ತೊಗೊಂಡ್ವಿ. ಈ ಬ್ಯಾಗ್ಗಳು ಎತ್ಕೊಂಡು ಓಡಾಡೋ ಅಷ್ಟರೊಳಗಡೆ ಬಿಸಿಲಲ್ಲಿ ಸಾಕಾಗೈತಿ ಇವತ್ತು ನನಗಂತೂ. ಏನಿಲ್ಲ ಅಂದರೂ ಒಂದು 3 ಅವರು ಆನೇಕಲ್ ರೌಂಡ್ ಹೊಡಿಯೋದೇ ಆಗ್ಬಿಟ್ಟೈತೆ. ಏನು ಮಾಡೋದು, ಹೋಗ್ಬೇಕು. ಬೇಕಂದರೆ ಎಲ್ಲರೂ ಯಜಮಾನ್ರಿಗೆ ಕಾಯ್ಕೊಂಡಿರೋಕ್ಕಾಗಲ್ಲ. ಅವ್ರ ಡ್ಯೂಟಿಯಿಂದ ಬರೋಷ್ಟರೊಳಗೆ 7:30 ಆಗುತ್ತೆ.
7:30 ಅಷ್ಟ್ರ ಒಳಗಡೆ ಏನು ಬೇಕೋ ನಾವು ಮಾಡ್ಕೊಬೋದು. ಇನ್ನು ನೈಟೆಲ್ಲ ಮತ್ತು ಅವ್ರ ಕೆಲ್ಸಕ್ಕೆ ಬಂದು ಸಾಕಾಗಿರ್ತದೆ, ಅದೇನು ಕೇಳೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳ ಜೀವನ ಹಂಗಿರ್ತೈತೆ. ಯಾಕಂದ್ರೆ ಡೈಲಿ ಹೆಣ್ಮಕ್ಳ ಪರಿಸ್ಥಿತಿ ಇದೆ. ನಾನು ಪ್ರತಿಯೊಂದಕ್ಕೂ ನಾನೇ ಓಡಾಡ್ತೀನಿ, ಕೆಲವೊಂದು ಮಾತ್ರ ನಮ್ಮ ಯಜಮಾನ್ರು ಓಡಾಡ್ತಾರೆ. ಯಾಕಂದರೆ ಅವರು ಆಫೀಸ್ಗೆ ಲೀವ್ ಹಾಕ್ಬಿಟ್ಟು ಓಡಾಡೋಕ್ಕೂ ಆಗಲ್ಲ, ಲೀವ್ ಕೊಡೋದು ಇಲ್ಲ ಅಲ್ಲಿ. ಹಾಗಾಗಿ ನಾನೇ ಎಲ್ಲ ಇದು ಮಾಡ್ತೀನಿ, ಏನು ಬೇಕಾದರೂ ತೊಗೊಂಡೋಗೋಕ್ಕೆ ನಾನೇ ಬರ್ತೀನಿ. ಸ್ವಲ್ಪ 1-2 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಬರೋದು, ಇಲ್ಲ ಆಟೋದಲ್ಲೋ ಬಸ್ಸಲ್ಲೋ ಬಂದು ತಗೊಂಡು ಹೋಗ್ತೀನಿ. ಎಲ್ಲದಕ್ಕೆ ಯಜಮಾನ್ರಿಗೆ ಕಾಯೋಕ್ಕಾಗಲ್ಲ, ಎಲ್ಲನೂ ನಾವೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕುಚ್ಚಾಕ್ತಾಯಿದ್ದೀನಿ, ಸ್ಯಾರಿ ಕುಚ್ಚು. ಹತ್ತಿಸ್ಬಿಟ್ಟು ಅವ್ರನ್ನ ಬಂದೆ. ಮನೆಗೆ ಬಂದರೆ ಇಷ್ಟು ಐಟಮ್ಗಳು ತೊಗೊಂಬರೋಷ್ಟ್ರೊಳಗೆ ನನಗೆ ಎಷ್ಟು ಇದನ್ನಿಸ್ಬಿಡ್ತು ಅಂದರೆ ಹೇಳೋಕ್ಕಾಗಿಲ್ಲ, ಅಷ್ಟೊಂದು ಇದನ್ನಿಸ್ತು. ನನಗಂತೂ ಟಯರ್ಡೇ ಆಗಿಬಿಟ್ಟಿತ್ತು ಇವತ್ತೊಂದು, ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಮನೇಲಿ ಬಂದು ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಒಗೆದಿದ್ದೆ ಬೇರೆ. ನಾನು ಬಟ್ಟೆಗಳೆಲ್ಲ ಮಡಚಿ ಮನೆ ಗುಡಿಸಿ ಬಟ್ಟೆಗಳು ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಮಕ್ಳು ಕಾಲು ಕಾಯಿಸ್ಕೊಡ್ಬೇಕಾಗಿತ್ತು. ಕಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ಅವ್ರಿಗೊಂಚೂರು ಆಟ ಆಡಲಿ ಅಂದ್ಬಿಟ್ಟು ಆಚೆ ಬಿಟ್ಬಿಟ್ಟು ನನ್ನ ಮಗನೊಂದು ಸ್ವಲ್ಪ ಲೂಸ್ ಮೋಷನ್ನು ವಾಮಿಟಿಂಗ್ ಎಲ್ಲ ಆಗಿತ್ತು, ಹೊಟ್ಟೆ ನೋವು ಎಲ್ಲ. ಅದು ಏನಕ್ಕಂದ್ರೆ ನಮ್ಮ ಕಡೆ ಹೇಳ್ತೀರ ಹಳ್ಳಿ ಕಡೆ ಸರ್ದಿನಾಗಿದೆ ಅಂತ, ಅದಕ್ಕೆ. ಆಮೇಲೆ ದೃಷ್ಟಿ ಹಾಕಿದ್ರು ನಮ್ಮ ಅತ್ತೆ ಬಂದು ಮಗುಗೆ. ದೃಷ್ಟಿ ಎಲ್ಲ ಹಾಕಿದ್ದಾದ್ಮೇಲೆ ಸ್ವಲ್ಪ ಹಂಗಾದ. ಆಮೇಲೆ ಸ್ವಲ್ಪ ಮೇಲಾದಮೇಲೆ ಸ್ವಲ್ಪ ಆಟ ಆಡ್ತಾಯಿದ್ದ, ಆವಾಗ ಸ್ವಲ್ಪ ಖುಷಿ ಅನ್ನಿಸ್ತು. ಇವತ್ತಿನ ದಿನ ವ್ಲಾಗ್ ಹಿಂಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್.